ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರು ಇದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಡಿ.ಕೆ. ಶಿವಕುಮಾರ್ ನಿವಾಸದ ಮೇಲಿನ ಸಿಬಿಐ ದಾಳಿ ವಿಚಾರವಾಗಿ ಇದನ್ನ ರಾಜಕೀಯ ಪ್ರೇರಿತ ಅಂತ ಕೆಲವರು ಹೇಳ್ತಿದ್ರೆ, ಇದು ಈಗಾಗಲೇ ಡಿ.ಕೆ. ಅವರ ವಿರುದ್ಧದ ಏನು ತನಿಖೆ ಆರಂಭವಾಗಿತ್ತಲ್ಲ, ಅದರ ಮುಂದುವರಿದ ಭಾಗ ಮಾತ್ರ ಅಂತಲೂ ಒಂದು ವಾದ ಇದೆ. ಬೈ ಎಲೆಕ್ಷನ್ ಅನೌನ್ಸ್ ಆಗಿರುವ ಹೊತ್ತಲ್ಲಿ ಇದನ್ನು ನೀವು ಹೇಗೆ ವಿಶ್ಲೇಷಿಸ್ತೀವಿ? ಗೌಡ್ರೆ, ಇದಕ್ಕೆ ಎರಡು ಪಾರ್ಟ್ಗಳಿವೆ. ಸೊ ಹಿಂದಿಲಿ ಪೆಹಲು ಅಂತಾರೆ, ದೋ ಪೆಹಲು ಅಂತ, ಅದನ್ನ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಇವತ್ತು ಬೆಳಗ್ಗೆ ಪತ್ರಿಕೆಯನ್ನು ನೋಡಿಬಿಟ್ಟು ನಾವೆಲ್ಲ ಓದುವ ಪ್ರಜಾವಾಣಿ ಪತ್ರಿಕೆ ಹೆಡ್ಲೈನ್, ಬಂಡೆಗೆ ಏಟು ಹುಲಿಗೆ ಪೆಟ್ಟು. ಅಂದರೆ ಒಂದು ಸುದ್ದಿಯನ್ನು ಮನರಂಜನೆಯಾಗಿ ಕೊಡುವಂತಹ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ಏನಿದೆ, ಆ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ಚಾನಲ್ಗಳಿಗೂ ಬಂತು, ಈಗ ಪ್ರಜಾವಾಣಿ ಅಂತ ಪತ್ರಿಕೆಗೂ ಬಂದಿದೆ. ಬಂಡೆ ಅಂತ ಕರೆಯುವುದೇ ಅವಮಾನಕರ, ಆದರೆ ಅವ್ರು ಸಹಿಸ್ಕೊಂಡು ಕೂತ್ಕೊತಾರೆ. ಡಿ.ಕೆ. ಅವ್ರಿಗೊಂದು ಹೆಮ್ಮೆ ಇದು, ಕನಕಪುರದ ಬಂಡೆ ಅಂದರೆ ಏನೋ ಮಹಾನ್ ಅಂದ್ಕೊಂಡು ಅವರೇ ಬಂಡೆ ಅಂತ ಕರ್ಕೊಂಡು ಹೋಗ್ತಾರೆ. ಇದು ನಾಲಾಯಕ್ ಪತ್ರಿಕೋದ್ಯಮದ ಪರಮಾವಧಿ. ಅವ್ರಿಗೊಂದು ಹೆಸರೇ ಡಿ.ಕೆ. ಶಿವಕುಮಾರ್ ಅನ್ಬೇಕು. ಇಂತಹ ಕೆಟ್ಟ ಕೆಟ್ಟ ವಿಶ್ಲೇಷಣೆಗಳಾಗಿ ಪತ್ರಿಕೋದ್ಯಮ ನಾಶ ಆಗ್ತಿದೆ. ಅದನ್ನು ಈ ಒಂದು ಚಾನಲ್ಗಳು ಮಾಡ್ತಾ ಇವೆ. ಇದನ್ನು ರಕ್ತ ಕುದಿಯುತ್ತೆ. ನೀವು ಒಂದು ಸುದ್ದಿಯನ್ನು ಸುದ್ದಿಯಾಗಿ ಕೊಡದೆ, ಇದು ಯಾವ ವಿಶೇಷಣ, ಇದು ಯಾವ ಉಪಮೆ? ಇದು ಬಂಡೆಗೆ ಏಟು ಹುಲಿಗೆ ಪೆಟ್ಟು. ಪ್ರಜಾವಾಣಿ ನಾಲಾಯಕ ಅನ್ನೋದು ಪತ್ರಿಕೆ ಹಾಳ್ಬಿದ್ದು ಹೋಯಿತು. ಜಸ್ಟ್ ಲೈಕ್ ಮಾಧ್ಯಮಗಳ ಟೈಪ್ ಎಲ್ಲ ಒಂಥರ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ಬಂದು ಪತ್ರಿಕೋದ್ಯಮಕ್ಕೆ ಇದ್ದ ಗೌರವ ಇವತ್ತು ನಾಶ ಆಗಿದೆ ಅನ್ನೋದು ಮೊದಲು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನ್, ಕಮ್ ಟು ದ ಸಬ್ಜೆಕ್ಟ್ ವಾಟ್ ಯು ರೆಫರ್ಡ್. ಇದಕ್ಕೆ ನಾನು ಹೇಳಿದೆ ಎರಡು ಪೆಹಲು ಇದೆ, ಎರಡು ವಿಭಾಗ ಇದೆ. ಒಂದು, ಡಿ.ಕೆ. ಶಿವಕುಮಾರ್ ಮೇಲೆ ಬಂದಂಥ ಅಕ್ರಮ ಸಂಪತ್ತು ಗಳಿಕೆಯ ಆರೋಪ. 2004 ಹೊತ್ತಿಗೆ ಕೇವಲ 7 ಕೋಟಿ ರೂಪಾಯಿ ಇದ್ದಂಥ ಆಸ್ತಿ ಇವತ್ತು 800 ಕೋಟಿ ರೂಪಾಯಿ ಹೋದದ್ದು. ಇದು ಬಹಳ ಗಂಭೀರವಾದ ವಿಚಾರ. ಡಿ.ಕೆ. ಅವರು ಅಕ್ರಮವಾಗಿ ಹಣವನ್ನು, ಸಂಪತ್ತನ್ನು ಸಂಗ್ರಹಿಸಿದರೆ ಅವರು ಕಾನೂನಿನ ಪ್ರಕಾರ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದ್ರ ಜೊತೆಗೆ ಒಬ್ಬ ರಾಜಕಾರಣಿ ಆದವನು ಉದ್ಯಮಿ ಆಗೋದು ಭಾಳ ವಿಸ್ತೃತವಾದ ಚರ್ಚೆಯ ವಿಚಾರ. ಅದನ್ನು ಒಂದು ಭಾಗವಾಗಿ ನಾವು ಚರ್ಚೆ ಮಾಡಬೇಕು. ಇನ್ನೊಂದು, ಇಲೆಕ್ಷನ್ ಬಂದ ತಕ್ಷಣ ಈ CBIಯನ್ನು ಬಳಸೋದು ನಾನೆಲ್ಲೋ ಫೇಸ್ಬುಕ್ನಲ್ಲೆಲ್ಲೋ ನೋಡ್ತಾ ಇದ್ದೆ. ಸೊ ಯಾವಾಗಲೂ ಚುನಾವಣೆ ಬಂದ ತಕ್ಷಣ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ, BJP CBI ಆಯ್ಕೆ ಮಾಡುತ್ತೆ ಅಂತ ಎರಡು ಇದೆ. ಅಂದರೆ ಒಂದು ಅಸ್ತ್ರವನ್ನಾಗಿ ಬಳಸುವಂಥದ್ದು. ಇವರು ಪವಿತ್ರವಾದ ಗಂಗೆ, ಪಾಪಾತ್ಮರೆಲ್ಲ ಬಂದು ಆ ಗಂಗೆಯಲ್ಲಿ ಮುಳುಗಿದರೆ ಅವರು ಪವಿತ್ರಾತ್ಮರಾಗ್ತಾರೆ ಅನ್ನುವ ನಂಬಿಕೆ. ಈ ರೀತಿ ಕಳ್ಳರು ಸುಳ್ಳರಿಗೆಲ್ಲ ಹೇಳೋದು, ಬನ್ನಿ ನಮ್ಮ ಪಕ್ಷಕ್ಕೆ ಬನ್ನಿ, ನಿಮಗೆ ಕ್ಷಮಾದಾನ ಇದೆ, ಅಲ್ಲಿದಿರೋ ಬಡ್ದು ಒಳಗಾಗ್ತೀವಿ ಅನ್ನುವ ಮಹಾನ್ ದುಷ್ಟ ರಾಜಕಾರಣ. ಅದರ ಲೇಟೆಸ್ಟ್ ನೀವು ಗಮನಿಸಿರ್ಬೋದು, ವಿನಯ್ ಕುಲಕರ್ಣಿ ಏನಿದ್ದಾರೆ ಮಾಜಿ ಮಂತ್ರಿಗಳು, ಅವರು CBI ತನಿಖೆ ನಡೀತಾ ಇದೆ, ಯಾವುದೋ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅದ್ಯಾವುದೋ ಗಿರೀಶ್ ಗೌಡ ಯಾರೋ ಮರ್ಡರ್ ಕೇಸ್ನಲ್ಲಿ ಈಗ ಅವರು ಡೆಲ್ಲಿ ಹೋಗಿ ಕೂತ್ಕೊಂಡಿದ್ದಾರಂತೆ, ಅವ್ರನ್ನ BJP ಸೇರಿಸ್ಕೊಳ್ಳೋ ಯತ್ನಗಳು ನಡೀತಿದ್ದಾವೆ. ಅಂದರೆ ಈ ಅಸ್ತ್ರಗಳನ್ನು ಬಳಸುವಂಥದ್ದು. ಇಡೀ ಪ್ರಕರಣವನ್ನು ಗಮನಿಸಿ, IT ಒಂದು ಕಡೆ ದಾಳಿ ನಡೆದಿತ್ತು ಅಲ್ವಾ. ಸೊ ಇಡೀ ದಾಳಿ ನಡೆದಿತ್ತು ಡಿ.ಕೆ. ಮೇಲೆ. ಅವರು ಜೈಲುವಾಸವನ್ನು ಅನುಭವಿಸಿ ಬಂದರು, ಆಯಿತಾ. ಸುಮಾರು 1 ವರ್ಷದ ಹಿಂದೆಯೇ CBIಗೆ ಇದನ್ನು ಕೊಡಬೇಕು ಅನ್ನುವುದನ್ನು ED ರೆಫರ್ ಮಾಡಿತ್ತು. ಅದಾದ ನಂತರ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡ್ತು. ಅದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೆ 1 ವರ್ಷಗಳ ಕಾಲ ದಾಖಲೆಯನ್ನೆಲ್ಲ ಸಂಗ್ರಹಿಸಿ ಅವರ ಮನೆ ಮೇಲೆ ಈಗ ದಾಳಿ ಮಾಡಲಾಯಿತು. ಇದರ ಉದ್ದೇಶ ಏನು? ಒಂದು, ನೀವು ಮೊದಲೇ ಮಾಡಬೇಕಾಯಿತು, ಫೈನ್, ನಿಮಗೆ ಬೇಕಾದಂತಹ ಮಟೀರಿಯಲ್ಸು, ಸಾಕ್ಷಿಗಳು ಸಿಕ್ಕಿಲ್ಲ, ಇನ್ನೊಂದು ತಿಂಗಳ ವೇಟ್ ಮಾಡಿಬಿಟ್ರೆ ಏನು ಹೋಗ್ತಿತ್ತು? ಚುನಾವಣೆ ಈ ಚುನಾವಣೆಯ ಟೈಮಿಗೆ ಯಾಕೆ ದಾಳಿ ಮಾಡ್ತೀರಿ? ಇದರಿಂದ ಏನು ಸೃಷ್ಟಿ ಮಾಡೋದಕ್ಕೆ ನೋಡ್ತಿದ್ದೀರಿ ಅಂತ. ಒಂದು, ಅವ್ರ ಮನೆಯಲ್ಲಿ ಕ್ಯಾಶ್ ಸಿಕ್ಕಿದೆ ಅನ್ನುವುದು ಅದು ಬಹಳ ಗುರುತರವಾದ ಆರೋಪ ಅದು. ಸೊ ಅದರ ಜೊತೆಗೆ ಡಿ.ಕೆ. ತಮ್ಮ ಮಗಳ ಮದುವೆಗೆ ತಂದಂಥ ಬಂಗಾರಗಳು ಅದನ್ನು ಎತ್ಕೊಂಡು ಹೋದರು ಅಂತ ಹೇಳಲಾಗ್ತಾ. ಇದು ಎಮೋಷ್ನಲ್ ಆದ ಇಶ್ಯೂಗಳು. ಆದರೆ ಕಾನೂನಿಗೆ ಎಮೋಷ್ನಲ್ ವರ್ಕೌಟ್ ಆಗಲ್ಲ. ಕಾನೂನೇ ಬೇರೆ, ಎಮೋಷನ್ಸೇ ಬೇರೆ. ಅಂದರೆ ಈ ಒಂದು BJP ರಾಜಕೀಯವಾಗಿ CBI ಬಳಸಿಕೊಳ್ಳೋದಕ್ಕೆ
ಬೇಕಾದಂಥ ವೇದಿಕೆ ವಾತಾವರಣವನ್ನು ಸೃಷ್ಟಿಸಿದ್ದು ಕಾಂಗ್ರೆಸ್ ಮತ್ತು ಡಿ ಕೆ ಅವರು, ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಆದ್ದರಿಂದ ನಾನು ಇದಕ್ಕೆ 2 ವಿಭಾಗಗಳನ್ನು ಮಾಡಬೇಕು ಅಂತ ನಾವು ಹೇಳಿದ್ದು. ಸೊ ಈ ರೀತಿ ತಮ್ಮ ಕೈಲಿರುವ ಸಂಸ್ಥೆಗಳನ್ನು ಬಳಸಿಕೊಂಡು ಚುನಾವಣಾ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವ, ವಿರೋಧ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸದಂತೆ ಮಾಡುವ ಒಂದು ಹುನ್ನಾರ ಏನು ಬಿ ಜೆ ಪಿ ಏನು ಮಾಡ್ತಾ ಇದೆ, ಇದು ಖಂಡನೀಯವಾದದ್ದು. ಈ ರೀತಿಯ ರಾಜಕಾರಣ ಇದೆ, ಇದು ಕ್ಷುಲ್ಲಕವಾದ ರಾಜಕಾರಣ. ಚುನಾವಣೆ ಈಗ ಅಣ್ಣ ತಮ್ಮ ಇಬ್ಬರನ್ನು ಕಟ್ಟಾಕ್ಬಿಡೋದು, ಅವರಿದ್ರಲ್ಲಿ ತಲೆ ಕೆಡಿಸ್ ಕೂತ್ಕೊಬಿಟ್ಟು ಇಲೆಕ್ಷನ್ ಗೆದ್ದು ಬಿಡಬೇಕು. ಎಲ್ಲಿ? ರಾಜರಾಜೇಶ್ವರಿ ಮತ್ತು ಶಿರಾದಲ್ಲಿ. ರಾಜರಾಜೇಶ್ವರಿಯಲ್ಲಿ ಇಲೆಕ್ಷನ್ನಿಗೆ ಇವರು ಟಿಕೆಟ್ ಕೊಟ್ಟರೆ ಮುನಿರತ್ನಮ್ ಸಹಾಯ ಮಾಡಿ, ಮುನಿರತ್ನಮ್ ಎಂಥ ಕ್ಯಾಂಡಿಡೇಟ್ ಅವರು ಅಲ್ವಾ, ಅವ್ರ ಮೇಲಿದ್ದು ಕೋರ್ಟಿಗೆಲ್ಲ ಹೋಯ್ತು, ಕೇಸ್ ಬಂತು, ನಕಲಿ ವೋಟರ್ಸ್ ಐ ಡಿ ಕೇಸ್ಗಳು ಬಂದು ಎಲ್ಲದೂ ಬಂತು. ಅವರು ಬಿ ಜೆ ಪಿ ಅನ್ನುವ ಗಂಗೆಯಲ್ಲಿ ಮುಳುಗಿ ಪವಿತ್ರಾತ್ಮರಾಗಿ ಅವರು ಆ ಕ್ಷೇತ್ರವನ್ನು ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ಈ ಪವಿತ್ರಾತ್ಮನ ಗೆಲ್ಲಿಸೋದಕ್ಕಾಗಿ 2 ಪವಿತ್ರಾತ್ಮಗಳನ್ನು ತಗೊಂಡೋಗ್ಬಿಟ್ಟು CBI ಬಲೆಗೆ ಸಿಕ್ಕಿಸುವಂಥ ಒಂದು ಯತ್ನ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಅಂದರೆ ನಾವು ಬಿ ಜೆ ಪಿ ಅನ್ನುವ ಪಕ್ಷವನ್ನು ನಾನು ಏನು ಅಂದುಕೊಂಡಿದ್ವೋ ಅದಕ್ಕಿಂತ ಹೆಚ್ಚು ಅಪಾಯಕಾರಿಯಾದ ಪಕ್ಷ ಅದಾಗಿದೆ ಅಂತ ಅನ್ನಿಸುವುದೇನಿದೆ ಅದು ಜನತಂತ್ರದ ದೃಷ್ಟಿಯಿಂದ ಭಯವನ್ನು ಹುಟ್ಟಿಸುವಂಥದ್ದು. ಈ CBIನಂಥ ಒಂದು ಸಂಸ್ಥೆಯನ್ನು ಅಸ್ತ್ರವಾಗಿ ಬಳಸಿಕೊಳ್ಳೋದಿದೆಯಲ್ಲ, ಅದು ಯಾವುದೇ ಪಕ್ಷ ಆಗಿರಲಿ, ಇದು ಹೀಗೆ ಮಾಡುವಾಗ ಒಂದು ಸಣ್ಣ ಸಂಕೋಚ ಕೂಡ, ಒಂದು ಲಜ್ಜೆ ಕೂಡ, ನಮ್ಗೆ ಇಂಥದ್ದೊಂದು ಅಪವಾದ ಬರುತ್ತೆ ಅಂತ ಕೂಡ ಅನಿಸೋದಿಲ್ವ ಇವರಿಗೆ? ಇಲ್ಲ, ಅದನ್ನು ಕಾಂಗ್ರೆಸ್ ಪಕ್ಷನೇ ಸ್ಟಾರ್ಟ್ ಮಾಡಿದ್ದು, ಈ ಮಟ್ಟದಲ್ಲಿ ಮಾಡಿರಲಿಲ್ಲ. ಅಂದರೆ ಕಾಂಗ್ರೆಸ್ ಈ ಮಟ್ಟದಲ್ಲಿ ಮರ್ಯಾದೆ ಕಳ್ಕೊಂಡಿರಲಿಲ್ಲ, ಈ ಹೀನ ಮಟ್ಟದ ರಾಜಕಾರಣವೆಲ್ಲ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಆಗಾಯ CBIಗಳನ್ನು ಎಲ್ಲ ಸಂಸ್ಥೆಗಳನ್ನು ಬಳಸ್ಕೊಂಡಿದೆ. ಆದರೆ ಇವರು ಒಂದು ಮಿತಿಯನ್ನು ಮೀರಿದ್ದಾರೆ ಅನ್ನುವಂಥದ್ದು. ಸೊ ಯಾಕೆಂದರೆ ಏನಾದರೂ ಅದಕ್ಕೆ ವಾಟ್ ಯು ಕಾಲ್ ವಿಚ್ ಹಂಟಿಂಗ್ ಅಂತಾರೆ. ನನ್ನ ಜೊತೆಗೆ ನೀನಿರು, ಇಲ್ವ ಐ ವಿಲ್ ಫಿನಿಶ್. ನನ್ನ ಜೊತೆಗಿದ್ದರೆ, ನನ್ನ ಜೊತೆಗೆ ತಲೆ ಬಗ್ಸ್ಕೊಂಡು ಇದ್ದರೆ ನೀವು ಯೋಗ್ಯ, ಅದಿಲ್ಲದಿದ್ದರೆ ಐ ವಿಲ್ ಫಿನಿಶ್ ಅನ್ನೋದೇನಿದೆ ಇದು ಕಾಣ್ತಾ ಇದೆ. ಸೊ ಅದರ ಜೊತೆಗೆ ನಾನು ಹೇಳಿದೆ ಇವ್ರದ್ದು ತಪ್ಪಿದೆ ಅಂತ. ನೋಡಿ, ಇವ್ರದ್ದೇನಾದರೂ ಮಿತ್ರ ಸರ್ಕಾರ ಇದ್ದರೆ, ಮೈತ್ರಿ ಸರ್ಕಾರ, ಇದೆಲ್ಲ ಆಗ್ತಾನೆ ಇರಲಿಲ್ಲ. ಯಾಕೆಂದರೆ CBI ಅನುಮತಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು ಅಲ್ವಾ. ರಾಜ್ಯ ಸರ್ಕಾರ ಕೊಟ್ಟರೆ ಮಾತ್ರ ಮಾಡೋದಕ್ಕೆ ಬರುತ್ತೆ. ಮೈತ್ರಿ ಸರ್ಕಾರ ಇದ್ರೆ ಕೊಡ್ತಿರಲಿಲ್ಲ. DKಗೂ ಈ ಸ್ಥಿತಿ ಬರುತ್ತಿಲ್ಲ. ಮೈತ್ರಿ ಸರ್ಕಾರವನ್ನು ಕೆಡದ ಅಪರಾಧ ಮಾಡ್ಕೊಂಡವ್ರು ಇವರೇ. ಮೈತ್ರಿ ಸರ್ಕಾರ ಬಿದ್ದ ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಹೊರಲೇಬೇಕು ಅಂತ ನಾನು ಹೇಳುವಂಥದ್ದು. ಈ ಒಂದು ಸರ್ಕಾರವನ್ನು ಕ್ಷುಲ್ಲಕ ವೈಯಕ್ತಿಕ ಕಾರಣಕ್ಕಾಗಿ ಏನು ಕಳೆದುಕೊಂಡು ಈಗ ಪಕ್ಷದ ಅಧ್ಯಕ್ಷರೇನೆ ಕೆಲಸ ಮಾಡದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿದ್ದು, ಬೇರೆಯವರು ಯಾರೂ ಅಲ್ಲ. ಸೊ BJP ಏನು ಕೊಟ್ಟೆ ಕೊಡ್ತಾರೆ. ಬಹುಮಟ್ಟಿಗೆ ಇದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ಅಂತ ಹೇಳ್ತಾರೆ. ಒಂದು, ಯಡಿಯೂರಪ್ಪನವ್ರಿಗೆ ಮನಸ್ಸಿರಲಿಲ್ಲ ಅಂದರೆ CBI ತನಿಖೆಗೆ ಅನುಮತಿ ಕೊಡೋದಕ್ಕೆ ಅಂತ. ಆದರೆ BJP ಒತ್ತಡದ ಮೂಲಕ ಅವರು ಅನುಮತಿ ಕೊಡಲೇಬೇಕಾಗಿತ್ತು. ಅವರಂಥ ಸ್ನೇಹದ್ರೋಹಿ ಅಲ್ಲ ಯಡಿಯೂರಪ್ಪ. ತನ್ನ ಸ್ನೇಹಿತರಾದ DK ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ಆದರೆ ಒತ್ತಡದಿಂದ ಕೊಟ್ಟರು. ಕೊಟ್ಟ ಮೇಲೆ ಮೊದಲವರೆಗೆ ಸುಮ್ಮನಿದ್ದವರು ಇತ್ತೀಚೆಗೆ ಹೈಕೋರ್ಟ್ಗೆ ಹೋದರು. DK ಅವರು CBI ಅನುಮತಿ ಕೊಟ್ಟಿದ್ದು ತಪ್ಪು ಅಂತ. ಅದೇನು ಮಾಡೋಕ್ಕಾಗಲ್ಲ, ನೀವು ಯಾವುದೋ ಟೆಕ್ನಿಕಲ್ ಹೇಳ್ಕೊಂಡು ಉಳ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ತಪ್ಪು ಕಾಣೋದು ಸರ್ಕಾರ ಉಳಿಸ್ಕೊಂಡಿದ್ದೀವಿ. ಉರುಳಿಸಿಕೊಳ್ಳುವ ಮೂಲಕ ತಮ್ಮ ಕುತ್ತಿಗೆಗೆ ತಾವೇ ಉರುಳನ್ನು ಹಾಕ್ಕೊಂಡಿದ್ದು. JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಿದ್ದರೆ DKಗೆ ಈ ಸ್ಥಿತಿ ಬರ್ತಿರಲಿಲ್ಲ. ಈಗ BJP ಹ್ಯಾಂಗೆ ಮಾಡ್ತಿದೆ ಅಂತ ಎಲ್ಲರೂ ಹೇಳಿಕೆ ಕೊಡೋದು ನೋಡಿದ್ದೀನಿ. ಸಿದ್ದರಾಮಯ್ಯನವರು ರೋಷಾವೇಶದಿಂದ ಹೇಳಿಕೆ ಕೊಡ್ತಿದ್ದಾರೆ. ಇದು ಅವರು ವೈಯಕ್ತಿಕವಾಗಿ ಅಲ್ಲ, ನಮ್ಮ ಮೇಲೆ ಇನ್ನೊಂದು ಮೇಲೆ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಆದರೆ ವೈಯಕ್ತಿಕವಾಗಿ ಸಫರ್ ಆಗಬೇಕಾದ ಮನುಷ್ಯ ಯು ವಿಲ್ ಹ್ಯಾವ್ ಟು ಸಫರ್. ಈಸಿ ಇಲ್ಲ ಈಗ. ಯಾಕೆಂದರೆ ಈ ಪ್ರಕರಣ ಇದೆಯಲ್ಲ, ಅಂದರೆ ನೀವು ಘೋಷಿಸಿದ ಆಸ್ತಿಗಿಂತ ಜಾಸ್ತಿ ಆಸ್ತಿ ಇದೆ ಅನ್ನುವ ಪ್ರಕರಣ ಲೇಟೆಸ್ಟು ನಮಗಿರುವುದು ಜಯಲಲಿತಾ, ಶಶಿಕಲಾದ್ದು ಅದೇ ರೀತಿ ಪ್ರಕರಣ ಇದೀಗ. ಜಯಲಲಿತಾ ತೀರ್ಕೊಬಿಟ್ಲು, ಶಶಿಕಲಾ ಎಲ್ಲಿದ್ದಾರೆ ಅಲ್ವಾ, ಕನ್ವಿಕ್ಟ್ ಆಗ್ಬಿಟ್ಟು ಪರಪ್ಪನ ಗೃಹದಲ್ಲಿ ಕೂತಿದ್ದಾರೆ. ಅಂಥ ಅಪಾಯಕಾರಿ ಸಿಚುವೇಶನ್ನು DK ಅವರಿಗೆ ಬರುವ ಚಾನ್ಸಸ್ ಇದೆ. ನೀವು ಇಲ್ಲ ಅಂತ ಡಿನೈ ಮಾಡೋಕ್ಕಾಗಲ್ಲ. ಯಾಕಂದರೆ ಇಡೀ ನೀವು ಇದರಲ್ಲಿ ನೋಡಿದರೆ ನೋಡಿ,
5 ವರ್ಷದಲ್ಲಿ 74.93 ಕೋಟಿ ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅಂತ CBI ಹೇಳುತ್ತೆ. ಇದಕ್ಕೆ ಉತ್ತರ ಕೊಡಬೇಕಲ್ವಾ? ನೀವು 2004ನಲ್ಲಿ 7 ಕೋಟಿ ರೂಪಾಯಿ ಆಸ್ತಿ ಇರುವವರು ಇವತ್ತು ಒಟ್ಟು 800 ಕೋಟಿವರೆಗೆ ಆಸ್ತಿ, ಅದ್ರ ಜೊತೆಗೆ ಮಕ್ಕಳ ಹೆಸರಿಗೆ ಈಗ ತಾನೇ ಮೆಜಾರಿಟಿಗೆ ಬಂದವರು 100 ಕೋಟಿ ಆಸ್ತಿಯ ಒಡೆಯರಾಗ್ತಾರೆ ಅಂದರೆ ಈ ದುಡ್ಡು ಯಾರ್ದು? ಇದು ಹೇಗೆ ಬಂತು ನಿಮಗೆ? ನ್ಯಾಯವಾಗಿ ಬಂತ? ನ್ಯಾಯವಾದಾಗಷ್ಟು ದುಡಿಯೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಇದನ್ನು ಯಾವುದೋ ಬಿಸ್ನೆಸ್ ಹೆಸರಿನಲ್ಲಿ ಏನೇನೋ ಮಾಡ್ತಿರ್ತೀರಿ. ಅದ್ರ ಜೊತೆಗೆ ಈ ಸೋಲಾರ್ ಪ್ರಾಜೆಕ್ಟಿನ ಆರೋಪಗಳಿವೆ, ಅದರಲ್ಲಿ ಕೂಡ DK ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆ ಬೇಕು ಇಷ್ಟು ದುಡ್ಡು ನಿಮಗೆ? ನೀವೆಲ್ಲವನ್ನ ಗಳಿಸ್ಬಿಟ್ಟು ನಂತರ ಜೈಲಲ್ಲಿ ಕೂತ್ಕೊಳ್ಳೋ ಸ್ಥಿತಿ ಬಂದರೆ ಬದುಕನ್ನು ಹೇಗೆ ಎದುರಿಸ್ತೀರಿ? ಬದುಕಲ್ಲಿ ಮನುಷ್ಯನಿಗೆ ಏನು ಬೇಕು, ಎಷ್ಟು ಬೇಕು? ಯಾಕೆ ಈ ಆಸ್ತಿ ಕಬಳಿಕೆ? ಯಾಕೆ ಈ ದುಡ್ಡಿನ ಮೋಹ? ಯಾಕೆ ಹಿಂದೆ ಹೋಗ್ಬಿಟ್ಟು ಇಡೀ ಫ್ಯಾಮಿಲಿಗೆ ನೀವು ನಿದ್ರೆ ಬರೆದಿರೋ ಸಿಚುವೇಶನ್ ನಿರ್ಮಾಣ ಮಾಡ್ತೀವಿ? ನಿಮಗೆ ಬರಲ್ಲ. BP ಯಾವ ಲೆವೆಲಿಗೆ ಹೋಗುತ್ತೆ, ಪಕ್ಕದಲ್ಲಿ ಡಾಕ್ಟರ್ ಇಟ್ಕೋಬೇಕು, ಅವ್ರು ಆವಾಗ ಚುಚ್ತಾ ಇರಬೇಕು. ಎಂಥ ಬದುಕು ಸ್ವಾಮಿ ಇದು? ಇಂಥ ಬದುಕನ್ನು ಯಾಕೆ ಸೃಷ್ಟಿ ಮಾಡ್ಕೊಂಡಿದ್ದೀರಿ? ಈ 1000 ಕೋಟಿಯನ್ನು ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿಟ್ಬಿಟ್ಟು ಏನೇನು ಸ್ವರ್ಗಕ್ಕೆ ಹೋಗ್ತೀರಾ ಸ್ವಾಮಿ ನೀವು? ಅಥವಾ ಮಕ್ಕಳು ನೀವು ದುಡ್ಡು ಮಾಡಿಟ್ಟ ಕಾರಣಕ್ಕೆ ಮಕ್ಕಳು ಮಹಾನ್ ಸಂತೋಷವಾಗಿ ಬದುಕ್ತೀರಿ ಅಂತ ಕಂಡಿದ್ದೀರಾ? ಜನರಿಗೆ ಉತ್ತರ ಕೊಡಬೇಕಲ್ವ? ಸಾರ್ವಜನಿಕ ಬದುಕಿನಲ್ಲಿ ಇದ್ದವರಲ್ವ ನೀವು? ಬರೀ ದುರಹಂಕಾರ, ಅಹಂಕಾರ, ಘೋಷಣೆಗಳ ಮೂಲಕ ನೀವು ಸಾರ್ವಜನಿಕ ಬದುಕನ್ನು ನಡೆಸೋಕ್ಕಾಗಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಯು ಶುಡ್ ಅಂತಂದರೆ DK ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು. ಈಗ ಯಾರ್ಯಾರು ಅವ್ರ ಬಗ್ಗೆ ಲಿಪ್ ಸಿಂಪತಿ ತೋರಿಸ್ತಾರೆ ಅವರೆಲ್ಲ ಬಹುತೇಕ ಒಳಗಡೆ ಸಂತೋಷ ಪಟ್ಟಿರ್ತಾರೆ. ದುಡ್ಡು ಬಂದು ಉಳಿಸಲ್ಲ. ಈಗ ಹೇಳಿಕೆ ಕೊಟ್ಟಂಥ ಸಲೀಂ ಅಹಮದ್ನಿಂದ ಹಿಡಿದು ನಿಮ್ಮ ಶಿಷ್ಯರು ಒಂದು ಕಡೆ ಇರ್ಬೋದು, ಕಾಂಗ್ರೆಸ್ ಬೇರೆ ಬೇರೆ ನಾಯಕರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಹೋದರೆ DK ಹಾಗೆ ಕಡೆಗೆ ದುಡ್ಡು ಮಾಡಿಬಿಟ್ಟಿದ್ದ ಮಗ ಅಂತಾರೆ. ಯಾರು ಎಲ್ಲದಕ್ಕೂ ಲಿಪ್ ಸಿಂಪತಿನೇ ಹೊರತು ಯಾರೋ 4 ಜನ ಬಂದುಬಿಟ್ಟು ರಸ್ತೆಯಲ್ಲಿ ಕೂಗಾಡ್ತಾರಲ್ಲ ಅವರು ಲಾಭಕ್ಕಾಗೆ ಬರೋರು. ನೀವು CBI ಅವರ ವಿರುದ್ಧ ರಸ್ತೆಯಲ್ಲಿ ಬಂದು ಘೋಷಣೆ ಕೂಗ್ಬಿಟ್ರೆ CBI ಎನ್ಕ್ವೈರಿ ನಿಲ್ಲಿಸ್ಬಿಡ್ತೇನೆ ರೀ? ಅಥವಾ ಯಾವುದೋ ಅಕ್ರಮ ಸಂಪತ್ತು ಅಂತಿರೋದು ಸಕ್ರಮ ಆಗಿಬಿಡ್ತೇನೆ ರೀ? ಆಗಲ್ಲ ಅದು. ನೀವು ಇಂಥ ವಿಚ್ಚಂಟಿಗೆ ಸರ್ಕಾರದ ಮುಂದೆ ಅವ್ರಿಗೆ ಬೇಕಾದ ಅಸ್ತ್ರಗಳನ್ನು ನೀವೇ ಒದಗಿಸಿ ನೀವೇ ಅನುಭವಿಸ್ತಾ ಇದ್ದೀರಿ. ಯಾಕೆಂದರೆ ನೀವು ಶ್ರೀರಾಮಚಂದ್ರರು ಅಲ್ಲ, ಸತ್ಯ ಹರಿಶ್ಚಂದ್ರರು ಅಲ್ಲ. ಸೊ ಅಂಥ ಸಿಚುವೇಶನ್ನಲ್ಲಿ ಯು ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಕಳೆದ ಬಾರಿ IT ರೇಡ್ ಆದಾಗ ಇವರು ಇಡೀ ವಿಚಾರಣೆ ನಡೀತಿರುವಾಗ ಸಿದ್ದರಾಮಯ್ಯ ಅವರು ಹತ್ರ ಕೂಡ ಹೋಗಿರಲಿಲ್ಲ, ಒಂದು ಮಾತಾಡಿದ್ದು ಕೂಡ ಅಷ್ಟು ನೆನಪಾಗ್ತಿಲ್ಲ. ನಿನ್ನೆ ಬಹಳ ಬೇಗ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದರು. ಅದೇ ವೇಳೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸೋಕ್ಕೆ ಒಪ್ಪಲಿಲ್ಲ, ನಿರಾಕರಿಸಿದರು. ಇವೆರಡರ ಹಿನ್ನೆಲೆಯನ್ನ ಏನೋ ಭಾಳ ಕುತೂಹಲಕರವಾದ ರಿಯಾಕ್ಷನ್ಗಳು. ಒಂದೊಂದು ರಿಯಾಕ್ಷನ್ ನೋಡೋಣ ಗೌಡ. ಒಂದು DK ಶಿವಕುಮಾರ್ ಹೇಳ್ತಾರೆ, ನಾನು ಯಾವುದೇ ಕುತಂತ್ರಕ್ಕೆ ಹೆದರುವ ಮಗ ಅಲ್ಲ. ಆಯಿತಾ? 30 ವರ್ಷಗಳ ರಾಜಕಾರಣದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ, ಶಾಸಕನಾಗಿ, ಸಚಿವನಾಗಿ ಯಾವುದೇ ತಪ್ಪು ಮಾಡಿಲ್ಲ. ನೀವು ಕಾರ್ಯಕರ್ತರಾಗಿ ತಪ್ಪು ಮಾಡಿದಿರಿ ಅಂತಲೂ ಹೇಳಿಲ್ಲ, ಶಾಸಕರಾಗಿ ಸಚಿವರು ತಪ್ಪು ಮಾಡಿದಿರಿ ಅಂತೇಳಿ. ನಿಮ್ಮ ಮೇಲೆ ಬಂದಿದ್ದು ಅಕ್ರಮ ಆಸ್ತಿ ಸಂಗ್ರಹ. ಈಗ CBI ಹೇಳುವ ಪ್ರಕಾರ 74.90 ಕೋಟಿ ಅಕ್ರಮ ಆಸ್ತಿಯನ್ನು ಸಂಪಾದಿಸಿದ್ದೀರಿ ಅದು ಹೇಳುತ್ತೆ. ಅದಿಲ್ಲ ಅಂದರೆ ನಿಮ್ಮ ಹಣ ಹೇಗೆ ಬಂತು ಅಂತ ನೀವು ಹೇಳಬೇಕು ಅಲ್ವಾ? ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಸಾರ್ವಜನಿಕರಾಗಿ ಘೋಷಣೆ ಮಾಡಿ. ಆ ಆಸ್ತಿ ಹೇಗೆ ಬಂತು ಅಂಥೇಳಿ. ಮಕ್ಕಳಿಗೆ ಇದಕ್ಕಿದ್ದಂಗೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಆವಾಗಲೇ 100 ಕೋಟಿ ದುಡ್ಡು ಹೇಗೆ ಬರುತ್ತೆ ಅಲ್ವಾ? ಅದಕ್ಕೆ ಉತ್ತರ ಕೊಡಬೇಕು ಸಾರ್ವಜನಿಕ ಬದುಕಿನಲ್ಲಿ. ಒಂದು ಅದಕ್ಕೆ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟು ನೋಡಿ. KPCC ಅಧ್ಯಕ್ಷರ ಮನೆ ಮೇಲೆ ಮೋದಿ ಸರ್ಕಾರ ನಡೆಸಿರುವ CBI ದಾಳಿ ದುಷ್ಟತನದ ಪರಮಾವಧಿ. ಇಲ್ಲಿ ಅವರು KPCC ಅಧ್ಯಕ್ಷರು ಅಂತಾರೆ, DK ಶಿವಕುಮಾರ್ ಅಂತ ಹೇಳಲ್ಲ. ಅಂದರೆ ತಾನೇ ಈ ಸ್ಟೇಟ್ಮೆಂಟ್ ಕೊಡೋದು ಅವ್ರು KPCC ಅಧ್ಯಕ್ಷರಾಗಿರುವ ಕಾರಣಕ್ಕಾಗಿ, DK ಶಿವಕುಮಾರ್ ಆಗಿ ಅಲ್ಲ. ನೋಡಿ ಅವರ ಹೇಳಿಕೆ ಆಯಿತಾ? BJP ನಾಯಕರ ನೈತಿಕ ದಿವಾಳಿತನಕ್ಕೆ ಇದು ಸಾಕ್ಷಿ. ದುಷ್ಟತನದ ಪರವಾದಿ ನೈತಿಕ ದಿವಾಳಿತನ. ಇದು ಯಾವ ರೀತಿಯ ನೈತಿಕ ದಿವಾಳಿತನ? BJP ಅನ್ನುವ ಪಕ್ಷ ತನ್ನಲ್ಲಿರುವ ಎಲ್ಲ ಅಸ್ತ್ರವನ್ನು ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ತಾ ಇದೆ. ಅವರಿಗೆ ರಾಜಕೀಯ ಮೌಲ್ಯ ಅನ್ನೋದೇ ಇಲ್ಲ, ದಿವಾಳಿತನ ಇಲ್ಲ. ದೆರ್ ಇಸ್ ನೋ ಪೊಲಿಟಿಕಲ್ ಮೊರಾಲಿಟಿ ಎಟ್ ಆಲ್. BJPಗೆ ಪೊಲಿಟಿಕಲ್ ಮೊರಾಲಿಟಿ ಇಲ್ಲ. ಅವರು ಅಂದರೆ ಒಂಥರ ಎಲ್ಲ ಸರ್ವಾಧಿಕಾರಿ ರಾಜಕಾರಣಿಗಳೇನಿರ್ತಾರೆ, ನಾಯಕರಿರ್ತಾರೆ, ಅದೇ ಟೈಪ್ ಇರೋರು ಮೋದಿ, ಅಮಿತ್ ಶಾ. ಅವರು ಯಾವುದಕ್ಕೂ ಹೇಸೋರಲ್ಲ. ಆದ್ದರಿಂದ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟರು.
ಕುಮಾರಸ್ವಾಮಿ ಭಾಳ ಜಾಣತನದ ಹೇಳಿಕೆ ಅಂತ ನನಗೆ ಅನಿಸುತ್ತೆ. ನಾನಿದಕ್ಕೆ ನೀಡಬೇಕಾದ ಪ್ರತಿಕ್ರಿಯೆ ಏನೂ ಇಲ್ಲ ಅಂತ. ಒಂದು ಈ ಚುನಾವಣಾ ಕಾರಣಕ್ಕೂ ಇರಬಹುದು, ಇನ್ನೊಬ್ಬ ಒಕ್ಕಲಿಗ ನಾಯಕನ ಜೊತೆಗೆ ಒಂದು ಅಂತರವನ್ನು ಕಾಪಾಡಿಕೊಳ್ಳುವ ಯತ್ನವನ್ನು ಅವರು ಮಾಡಿದ್ದಾರೆ. ಅಂದರೆ ಡಿ ಕೆ ಜೊತೆಗೆ ಒಂದು ಅಂತರವನ್ನು ಕಾಪಾಡಿಕೊಳ್ಳುವ ಯತ್ನ, ನನಗೇನು ಸಂಬಂಧ ಇಲ್ಲ. ಮತ್ತು ಅದ್ರ ಜೊತೆಗೆ ಅವರು ಯಾವ ಕಾಲಕ್ಕೂ ಬೇಕಾದರೆ ಬಿ ಜೆ ಪಿ ಜೊತೆಗೆ ನಮ್ಮ ಸಂಬಂಧ ಬರ್ಬೋದು, ಯಾಕೆ ಬೈಲಿ ಅಂತಲೂ ಇರ್ಬೋದು. ಯಾಕೆಂದರೆ JDS ಕ್ಯಾರೆಕ್ಟರ್ ಅದಲ್ವಾ. ಈಗಲೇ ಬಿ ಜೆ ಪಿ ಜೊತೆ ಒಳಗಡೆ ಏನೋ ಮಾತುಕತೆ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕೂ ಬಿ ಜೆ ಪಿಯನ್ನು ಟೀಕಿಸಬಾರದು ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ. ಇವರಿಗೆಲ್ಲ ತಲೆ, ಬುದ್ಧಿ, ಕಿಡ್ನಿ ಯಾವ್ಯಾವ ಅಂಗಗಳಿರ್ಬೇಕು ಆ ಜಾಗದಲ್ಲಿ ಇಲ್ಲನ ತೋರಿಸುತ್ತೆ. ಇವ್ರು ಹೇಳ್ತಾರೆ, ಜೈಲಿಂದ ಮೆರವಣಿಗೆ ಮಾಡಿಕೊಂಡು ಬಂದು ಆಯಿತಾ, ಪಟ್ಟ ನೀಡುವಾಗಲೇ ಯೋಚಿಸಬೇಕಿತ್ತು. ದಾಳಿ ಖಂಡಿಸುವ ಕಾಂಗ್ರೆಸ್ ಶಿವಕುಮಾರ್ ಅಕ್ರಮಗಳನ್ನು ಏಕೆ ಖಂಡಿಸುವುದಿಲ್ಲ? ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷ, ರಾಜ್ಯ BJP ಅಧ್ಯಕ್ಷರು. ಜೈಲಿನಿಂದ ಮೆರವಣಿಗೆ ಮಾಡಿಕೊಂಡು ಬಂದು, ಈ ಯಡಿಯೂರಪ್ಪನವರು ಜೈಲಿಂದ ಮೆರವಣಿಗೆ ಮಾಡ್ಕೊಬಂದಿದ್ರು, ಅವ್ರಿಗೆ ಪಟ್ಟ ಕಟ್ಟಿಲ್ವ ನೀವು? ಪ್ರೂವ್ ಆಯ್ತಾ ಬಿಡ್ತಾ ಬೇರೆ, ಅವ್ರ ಪ್ರಾಮಾಣಿಕರು ಅಂತ ನೀವು ಹೇಳ್ಬೋದು. ಆದರೆ ಹಲವು ಆರೋಪಗಳ ನಡುವೆ ಆಯಿತಾ 20 ಕೋಟಿ ಕಮಿಷನ್ ಇನ್ನೂ ಆಗಿಲ್ಲ, ಕೋರ್ಟ್ನಲ್ಲಿ ತಪ್ಪಿಸ್ಕೊಬಂದಿರ್ಬೋದು. ಸಾಕ್ಷ್ಯಾಧಾರದ ಕೊರತೆಯಿಂದ ಯಾವ ಆರೋಪ ಬೇಕಾದ್ರೂ ಹೋಗುತ್ತೆ. ಯಾವುದು ಆರೋಪ ಸಾಬೀತಾಗಿಲ್ಲ ಕೋರ್ಟಲ್ಲಿ ಅನ್ನೋ ಕಾರಣಕ್ಕೆ ಅವ್ರು ತಪ್ಪಿತಸ್ಥರೇ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದವರು, ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದವರು. ಜೈಲಿಗೆ ಹೋಗಿ ಬಂದಾಗಲೇ ಕೈ ಬೆರಳು ಹಿಂಗೆ ಹಿಂಗೆ ಮಾಡಿದವರು. ಆಗ ಜೈಕಾರ ಹಾಕಿದೇ ಮಠಾಧಿಪತಿಗಳು ಸೇರು ಇವರೆಲ್ಲ ಕರ್ಕೊಂಡು ಹೋಗಿಲ್ವಾ ಮೆರವಣಿಗೆ ಮೇಲೆ? ನೆನಪೇ ಇಲ್ಲ ಈ ಕಟೀಲ್ಗೆ. ಇವು ಒಂದು ಪಕ್ಷದ ಅಧ್ಯಕ್ಷರುತ್ತೆ, ಜಾಪಕರೇ ಅದನ್ನ ಅಥವಾ ಇಂಡೈರೆಕ್ಟ್ಲಿ ಹೇಳಿದ್ರೆ ಗೊತ್ತಿಲ್ಲ, ಅದು ಇರೋ ಚಾನ್ಸ್ ಇದೆ ಯಡಿಯೂರಪ್ಪನವ್ರ ಮೇಲಿನ ಸಿಟ್ಟಿಗೆ. ಆಯಿತಾ? ಸೊ ಯಡಿಯೂರಪ್ಪನಿಗೂ ತಾಗ್ಲಿ ನಿಂತ್ಕೊಂಡು ಜೈಲಿಂದ ಮೆರವಣಿಗೆ ಅಂತ ಹೇಳ್ಬಿಟ್ಟು ಈ ಜೈಲಿಗೆ ಹೋಗಿ ಬಂದು ಯಡಿಯೂರಪ್ಪನಿಗೂ ಒಳಗೆ ಕೆರಕಂಡು ಇರಂಗಾಗಲಿ ಅಂತ ಹಿಂದೆ ಮುಂದೆ ಮೇಲೆ ಕೆರಕಳ್ಳಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಸೊ ಆದರೆ ಒಟ್ಟಾರೆಯಾಗಿ ಭಾಳ ಈ ರಾಜಕಾರಣ ಅನ್ನೋ ಈ ಸ್ಥಿತಿ ಬಂದಿದೆಯಲ್ಲ, ಅಂದರೆ ಬಹುತೇಕ ರಾಜಕಾರಣಕ್ಕೆ ಬಂದವರು ರಾಜಕಾರಣವನ್ನು ಬಳಸ್ಕೊಂಡು ಅಕ್ರಮ ಸಂಪತ್ತು ಮಾಡೋದು ಅಥವಾ ಅಕ್ರಮ ಸಂಪತ್ತು ಮಾಡಿದವರು ರಕ್ಷಣೆಗಾಗಿ ರಾಜಕಾರಣಕ್ಕೆ ಬರೋದು. ಸೊ ಇಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಆ ಕಾರಣದಲ್ಲಿ ನನಗನ್ನಿಸುವಾಗೆ ಡಿ ಕೆ ಅವರು ಪವಿತ್ರಾತ್ಮರು ಅಂತ ಪ್ರೂವ್ ಮಾಡೋದಕ್ಕೆ ತಮ್ಮ ಅಕ್ರಮ ಆಸ್ತಿಯ ಆರೋಪ ಏನಿದೆ ಅದನ್ನು ಹೇಳಬೇಕು. ಅದ್ರ ಜೊತೆಗೆ ನನಗನ್ಸುವಾಗ ಇನ್ನಾರು ಸಾಕು ಮಾಡಿದ ದುಡ್ಡು ಆಯಿತಾ, ಇನ್ನು ದುಡ್ಡು ಮಾಡೋದು ನಿಲ್ಲಿಸ್ಬಿಟ್ಟು ಏನು ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನಾರು ನಿರ್ವಹಣೆ ಮಾಡೋದು ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ಎಲೆಕ್ಷನ್ನಿನ ಈ ಹೊತ್ತಲ್ಲಿ CBI ದಾಳಿ ಏನು ನಡೆದಿದೆಯಲ್ಲ, ಇದು ನಾವು ಇಲ್ಲಿ ಇದ್ದೀವಿ ಪಕ್ಕದಲ್ಲೇನೆ ಅಂತ ಬೆದರಿಸುವ ತಂತ್ರ ಆಗಿರ್ಬೋದಾ DKಶಿ ಅವರಿಗೆ? ಈ ಹಿನ್ನೆಲೆಯಲ್ಲಿ ಚುನಾವಣೆಯ ಹೊತ್ತಿನ ಕಾಂಗ್ರೆಸ್ನ ನಡೆ ಅಥವಾ BJPಗೆ ಇದು ಹೇಗೆ ವರದಾನ ಆದೀತು? ಒಂದು, ಅವ್ರನ್ನ ನೈತಿಕವಾಗಿ ಆರ್ಥಿಕವಾಗಿ ಕುಗ್ಗಿಸುವಂಥದ್ದು. ಅದ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಯಿತು ಗೊತ್ತಿಲ್ಲ. ಅಂದರೆ ಚುನಾವಣೆಗೆ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗ್ಕೊಡೋದು ಮತ್ತು ಇವರು ಅಕ್ರಮ ಸಂಪತ್ತಿನ ಒಡೆಯ ಅನ್ನೋದು ಮತದಾರರಿಗೆ ಆವಾಗ ನೆನಪು ಮಾಡಿಕೊಡೋದು. ಸಾಧ್ಯ ಆದರೆ ಎತ್ತಾಕೊಂಡು ಹೋಗೋದು ಅಂದ್ಕೊಂಡಿದ್ರು. ಬಟ್ ಎತ್ತಾಕೊಂಡು ಹೋಗೋಕೆ CBI ಹೋಗಿಲ್ಲ. ಇನ್ನು ನೆಕ್ಸ್ಟ್ ಎತ್ತಾಕೊಂಡು ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಈ ಮೂಲಕ ರಾಜಕೀಯ ಲಾಭವನ್ನು ಗಳಿಸುವಂಥದ್ದು. ಅಂದರೆ DK ಶಿವಕುಮಾರ್ ಅವರ ಅಕ್ರಮದ ಮುಂದೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಗೌರವ ಅವರೇ ಆದರೆ ಮುನಿರತ್ನಂ ಅಷ್ಟು ದೊಡ್ಡ ಅಲ್ಲ ಅಂತ ಹೇಳೋದಕ್ಕೂ, ಅಥವಾ ಎಲ್ಲರೂ ಕಳ್ರಿ ನೀವು BJP ಕಳ್ಳ ಅಂತ ಜನರು ಓಟ್ ಹಾಕ್ಬೋದು ಅನ್ನುವ ಆಶಯ ಕೂಡ ಇರ್ಬೋದು. ಆದರೆ ಮುನಿರತ್ನಮನ್ನು ಇಳಿಸ್ಕೊಂಡು ಉಳಿದವ್ರ ಅಕ್ರಮದ ಬಗ್ಗೆ ಮಾತನಾಡುವ ನೈತಿಕತೆ ಯಾವುದೂ ಕೂಡ BJP ಇಲ್ಲ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ಧನ್ಯವಾದಗಳು. ಎಸ್ ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಚಾರದಿಂದ ಚರ್ಚೆ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.